ಕ್ರಿಸ್ ಗೇಲ್ ಅಂದಾಗ ನಮಗೆ ತಟ್ಟಂತ ಆರ್ ಸಿ ಬಿ ನೆನಪಾಗುತ್ತೆ. ಆರ್ ಸಿ ಬಿ ತಂಡದಲ್ಲಿ ಕ್ರಿಸ್ ಗೇಲ್ ಮಾಡಿದಂತಹ ಮೋಡಿ ಎಲ್ರಿಗೂ ಗೊತ್ತಿದೆ. ಆದರೆ ಕ್ರಿಸ್ ಗೇಲ್ ಆರ್ ಸಿ ಬಿ ತಂಡಕ್ಕೆ ಬಂದಿದ್ದು ಹೇಗೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದೊಂದು ಆಕ್ಸಿಡೆಂಟ್. ಅದು 2011 ಆ ಸಂದರ್ಭದಲ್ಲಿ ಕ್ರಿಸ್ ಗೇಲ್ ಯಾವುದೇ ತಂಡದಲ್ಲಿ ಇರಲಿಲ್ಲ. 2010ರ ಸಂದರ್ಭದಲ್ಲಿ ಕ್ರಿಸ್ ಗೇಲ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿದ್ದರು. ಆ ವರ್ಷ ನಡೆದಂಥ ಬಿಡ್ಡಿಂಗ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮತ್ತೊಮ್ಮೆ ಅವರನ್ನು ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡೋದಿಲ್ಲ. ಕೋಲ್ಕತ್ತಾ ಬಿಟ್ಟು ಬೇರೆ ಯಾವ ತಂಡಗಳು ಕೂಡ ಅವರನ್ನು ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡಿರಲಿಲ್ಲ. ಹೀಗಾಗಿ ಕ್ರಿಸ್ ಗೇಲ್ ಅವತ್ತಿನ ಸೀಸನ್ನಲ್ಲಿ ಅನ್ಸೋಲ್ಡ್ ಆಗಿದ್ರು. ಹೀಗಿರುವಾಗ ಆರ್ ಸಿ ಬಿ ತಂಡದಲ್ಲಿ ಡರ್ಕ್ ನ್ಯಾನಸ್ ಅನ್ನುವಂಥ ಒಬ್ಬ ಬೌಲರ್ ಇದ್ರು. ನಿಮಗೆಲ್ಲ ಗೊತ್ತಿರಬಹುದು, ಆಸ್ಟ್ರೇಲಿಯಾದ ಬೌಲರ್. ಅವರಿಗೆ ಇಂಜುರಿ ಆಗುತ್ತೆ. ಇವರ ರಿಪ್ಲೇಸ್ಮೆಂಟ್ ಯಾರು, ಅವರ ಬದಲಾಗಿ ಆಡುವಂತ ಆಟಗಾರ ಯಾರು ಅನ್ನೋದನ್ನ ಹುಡುಕ್ತಾ ಇದ್ದಂತ ಸಂದರ್ಭದಲ್ಲಿ ಆರ್ ಸಿ ಬಿ ಕ್ರಿಸ್ ಗೇಲ್ ಕಡೆಗೆ ಮನಸ್ಸು ಮಾಡುತ್ತೆ. ಕ್ರಿಸ್ ಗೇಲ್ಗೆ ಕಾಲ್ ಮಾಡುತ್ತೆ, ನಮ್ಮ ತಂಡದಲ್ಲಿ ಬಂದು ಆಡ್ತೀರಾ ಅಂತ. ಅಷ್ಟೇ ಹೇಳಿದ್ದು ತಡ, ಕ್ರಿಸ್ ಗೇಲ್ ಕೂಡಲೇ ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ಬಂದು ಆರ್ ಸಿ ಬಿ ತಂಡದಲ್ಲಿ ಆಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೆ ಕ್ರಿಸ್ ಗೇಲ್ ಬರೋದಕ್ಕಿಂತ ಮುಂಚೆ 5 ಮ್ಯಾಚ್ಗಳನ್ನು ಆಡಿದ್ದಂತ ಆರ್ ಸಿ ಬಿ ಗೆದ್ದಿದ್ದು ಕೇವಲ 1ರಲ್ಲಿ ಮಾತ್ರ, 4ರಲ್ಲಿ ಸೋತಿತ್ತು. ಬಂದ ಕೂಡಲೇ ಕ್ರಿಸ್ ಗೇಲ್ ಆರ್ ಸಿ ಬಿ ತಂಡವನ್ನ ಸೇರ್ಕೊಂಡು ಬಿಡ್ತಾರೆ. ಅವರ ಮೊದಲ ಮ್ಯಾಚ್ ಇದ್ದಿದ್ದು ಯಾರ ವಿರುದ್ಧ ಗೊತ್ತಾ? ಈ ಸಲ ನಮ್ಗೆ ಬೇಡ ಅಂತ ತಂಡದಿಂದ ಕೈ ಬಿಟ್ಟಿದ್ದಂತ ಅದೇ KKR ವಿರುದ್ಧ. ಕ್ರಿಸ್ ಗೇಲ್ ಸ್ಫೋಟಕ ಆಟ ಅಂದ್ರೆ ಏನು ಅನ್ನೋದನ್ನ ಆ ಸೀಸನ್ ಅಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಕೇವಲ 55 ಎಸೆತದಲ್ಲಿ 102 ರನ್ಗಳನ್ನ ಬಾರಿಸ್ತಾರೆ. ಮುಂದಿದ್ದೆಲ್ಲ ಚರಿತ್ರೆ. ಮುಂದೆ ಆರ್ ಸಿ ಬಿ ಆ ಸೀಸನ್ ನಲ್ಲಿ ಸೋತಿದ್ದು ಕೇವಲ 2 ಮ್ಯಾಚ್ಗಳನ್ನ ಮಾತ್ರ. ಅಂದ್ರೆ ಉಳಿದ ಮ್ಯಾಚ್ಗಳಲ್ಲಿ 2 ಮ್ಯಾಚ್ಗಳನ್ನ ಆರ್ ಸಿ ಬಿ ಸೋಲುತ್ತೆ. ಸುಲಭದಲ್ಲೇ ಫೈನಲ್ ಗಂತಕ್ಕೇರುತ್ತೆ. ಆ ವರ್ಷದ ಆರೆಂಜ್ ಕ್ಯಾಪ್ ವಿನ್ನರ್ ಬೇರೆ ಯಾರು ಅಲ್ಲ, ಕ್ರಿಸ್ ಗೇಲ್. ಮುಂದಿನ ವರ್ಷ ಅಂದ್ರೆ 2012ರಲ್ಲೂ ಕೂಡ ಕ್ರಿಸ್ ಗೇಲ್ ಆರ್ ಸಿ ಬಿ ಪರವಾಗಿ ಸ್ಫೋಟಕ ಆಟಗಳನ್ನು ಆಡ್ತಾರೆ. ಆ ವರ್ಷ ಕೂಡ ಆರೆಂಜ್ ಕ್ಯಾಪ್ ವಿನ್ನರ್ ಕ್ರಿಸ್ ಗೇಲ್. ಹೀಗೆ ಯಾರಿಗೂ ಬೇಡವಾಗಿದ್ದಂತಹ ಕ್ರಿಸ್ ಗೇಲ್ ಅವರನ್ನ ಆರ್ ಸಿ ಬಿ ತಂಡ ದೈತ್ಯ ಪ್ರತಿಭೆಯನ್ನಾಗಿ ಮಾಡುತ್ತೆ. ಮುಂದೆ ನಡೆದಿದ್ದು ಇತಿಹಾಸ. ಕ್ರಿಸ್ ಗೇಲ್ ಆರ್ ಸಿ ಬಿಯ ಅವಿಭಾಜ್ಯ ಅಂಗವಾಗಿ ಬಿಡ್ತಾರೆ. ಇವರ ಈ ಕಥೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.